ಈಗ ಸರ್ವಪಕ್ಷದ ಸಭೆ ಬಹುಶಃ ಈಗಾಗಲೇ ನಡೀತಾ ಇರಬೇಕು. ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಹೋಗಿದ್ದಾರೆ. ಎಲ್ಲ ಪಕ್ಷದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳ ಆದಿಯಾಗಿ, ಮಾಜಿ ಮಂತ್ರಿಗಳ ಆದಿಯಾಗಿ ಭಾಳ ಜನ ಇವತ್ತು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿಮಗೆ ಗೊತ್ತಿದೆ, ಇವತ್ತು ನೀರಿನ ಶೇಖರಣೆ ನಮಗೇನು ಆಗಬೇಕಾಗಿತ್ತು, ವರ್ಷದ ಮಳೆಯ ಒಂದು ವಾಡಿಕೆ ಕಮ್ಮಿ ಆಗಿರೋ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಕೇವಲ ಹಳೆ ಮೈಸೂರು ಪ್ರಾಂತ್ಯ ಅಂಥದ್ದಲ್ಲ, ಅದು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲ ಸೆಕ್ಟ್ರಲ್ಲೂ ಕೂಡ ಮಳೆ ಕಮ್ಮಿ ಆಗಿದೆ. ಹಾಗಾಗಿ ನಮ್ಮ ಅಣೆಕಟ್ಟುಗಳಲ್ಲಿ ಏನು ನೀರು ತುಂಬಬೇಕಾಗಿತ್ತು, ಒಳ ಹರಿವು ಏನು ಬರಬೇಕಾಗಿತ್ತು, ಅದು ನಾವು ಅನ್ಕೊಂಡ ಮಟ್ಟಕ್ಕೆ ಬಂದಿಲ್ಲ. ಹಾಗಾಗಿ ಈಗ ತಮಿಳುನಾಡುಗೆ 15 ದಿನ ಪ್ರತಿದಿನವೂ ಕೂಡ 3,500 ಕ್ಯೂಸೆಕ್ಸ್ ಅಷ್ಟು ನೀರು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಏನೊಂದು CWMA ಕಡೆಯಿಂದ ಒಂದು ವರದಿ ಪ್ರಕಟಣೆ ಆಗಿದೆ. ಆದರೆ ನಮಗೆ ಎಷ್ಟರ ಮಟ್ಟಕ್ಕೆ ನೀರಿದೆ, ನಾವು ಎಷ್ಟು ನೀರನ್ನು ಬಿಡ್ಬೋದು ಅಂತಕ್ಕಂಥದ್ದು, ಯಾಕೆಂದರೆ ಮತ್ತೆ ಕೇರಳದಲ್ಲಿ ಮಳೆ ಆಗಿದೆ, ಕಬಿನಿ ಜಲಾಶಯ ಮತ್ತೆ ತುಂಬ್ತಾ ಇದೆ ನಿನ್ನೆಯಿಂದ, ಅದನ್ನು ಕೂಡ ಹೊಸದಾಗಿ ಸುದ್ದಿ ನಾವು ಕೇಳ್ಪಟ್ಟಿದ್ದೀವಿ. ಆದರೆ ಇವೆಲ್ಲ ಸರ್ವಪಕ್ಷದ ಒಂದು ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಆದಿಯಾಗಿ, ಹಿಂದಿನ ಮುಖ್ಯಮಂತ್ರಿಗಳ ಆದಿಯಾಗಿ ಕೂತ್ಕೊಂಡು ಒಟ್ಟಿನಲ್ಲಿ ನಮ್ಮ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವ ರೀತಿ ತೀರ್ಮಾನಗಳು ತಗೊಳ್ಬೇಕು ಅಂತ ಚರ್ಚೆಗಳಾಗಬೇಕು, ಆರೋಗ್ಯಕರವಾದ ಚರ್ಚೆಗಳಾಗಬೇಕು. 13ನೇ ತಾರೀಕು ಕರ್ನಾಟಕ ಬಂದ್ ಕರೆ ಈಗ ಈ ಸ್ವಾಭಾವಿಕವಾಗಿ ಬಂದ್ಗಳು ಆಗ್ತಕ್ಕಂಥದ್ದು ಯಾವಾಗ ಸರ್ಕಾರಗಳು ಸರಿಯಾಗಿ ಸ್ಪಂದಿಸೋದಿಲ್ಲ ಅಂಥ ಸಂದರ್ಭದಲ್ಲಿ ಬಂದ್ಗಳನ್ನ ಹಲವಾರು ಸಂಘಟನೆಗಳು, ರೈತ ಪರ ಹೋರಾಟಗಾರರು ಎಲ್ಲರೂ ಕೂಡ ಬಂದ್ಗೆ ಕರೆ ಕೊಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಬಂದ್ಗೆ ಅವರ ಜೊತೆಯಲ್ಲಿ ಜನತಾದಳ ಪಕ್ಷನೂ ಕೂಡ ರೈತರ ಜೊತೆ ನಿಲ್ತಕ್ಕಂಥ ಒಂದು ಕೆಲಸ ಮಾಡ್ತೇವೆ. ಈಗ ಸರ್ವಪಕ್ಷದ ಸಭೆ ಬಹುಶಃ ಈಗಾಗಲೇ ನಡೀತಾ ಇರಬೇಕು. ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಹೋಗಿದ್ದಾರೆ. ಎಲ್ಲ ಪಕ್ಷದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳ ಆದಿಯಾಗಿ, ಮಾಜಿ ಮಂತ್ರಿಗಳ ಆದಿಯಾಗಿ ಭಾಳ ಜನ ಇವತ್ತು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿಮಗೆ ಗೊತ್ತಿದೆ, ಇವತ್ತು ನೀರಿನ ಶೇಖರಣೆ ನಮಗೇನು ಆಗಬೇಕಾಗಿತ್ತು, ವರ್ಷದ ಮಳೆಯ ಒಂದು ವಾಡಿಕೆ ಕಮ್ಮಿ ಆಗಿರೋ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಕೇವಲ ಹಳೆ ಮೈಸೂರು ಪ್ರಾಂತ್ಯ ಅಂಥದ್ದಲ್ಲ, ಅದು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲ ಸೆಕ್ಟ್ರಲ್ಲೂ ಕೂಡ ಮಳೆ ಕಮ್ಮಿ ಆಗಿದೆ. ಹಾಗಾಗಿ ನಮ್ಮ ಅಣೆಕಟ್ಟುಗಳಲ್ಲಿ ಏನು ನೀರು ತುಂಬಬೇಕಾಗಿತ್ತು, ಒಳ ಹರಿವು ಏನು ಬರಬೇಕಾಗಿತ್ತು, ಅದು ನಾವು ಅನ್ಕೊಂಡ ಮಟ್ಟಕ್ಕೆ ಬಂದಿಲ್ಲ. ಹಾಗಾಗಿ ಈಗ ತಮಿಳುನಾಡುಗೆ 15 ದಿನ ಪ್ರತಿದಿನವೂ ಕೂಡ 3,500 ಕ್ಯೂಸೆಕ್ಸ್ ಅಷ್ಟು ನೀರು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಏನೊಂದು CWMA ಕಡೆಯಿಂದ ಒಂದು ವರದಿ ಪ್ರಕಟಣೆ ಆಗಿದೆ. ಆದರೆ ನಮಗೆ ಎಷ್ಟರ ಮಟ್ಟಕ್ಕೆ ನೀರಿದೆ, ನಾವು ಎಷ್ಟು ನೀರನ್ನು ಬಿಡ್ಬೋದು ಅಂತಕ್ಕಂಥದ್ದು, ಯಾಕೆಂದರೆ ಮತ್ತೆ ಕೇರಳದಲ್ಲಿ ಮಳೆ ಆಗಿದೆ, ಕಬಿನಿ ಜಲಾಶಯ ಮತ್ತೆ ತುಂಬ್ತಾ ಇದೆ ನಿನ್ನೆಯಿಂದ, ಅದನ್ನು ಕೂಡ ಹೊಸದಾಗಿ ಸುದ್ದಿ ನಾವು ಕೇಳ್ಪಟ್ಟಿದ್ದೀವಿ. ಆದರೆ ಇವೆಲ್ಲ ಸರ್ವಪಕ್ಷದ ಒಂದು ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಆದಿಯಾಗಿ, ಹಿಂದಿನ ಮುಖ್ಯಮಂತ್ರಿಗಳ ಆದಿಯಾಗಿ ಕೂತ್ಕೊಂಡು ಒಟ್ಟಿನಲ್ಲಿ ನಮ್ಮ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವ ರೀತಿ ತೀರ್ಮಾನಗಳು ತಗೊಳ್ಬೇಕು ಅಂತ ಚರ್ಚೆಗಳಾಗಬೇಕು, ಆರೋಗ್ಯಕರವಾದ ಚರ್ಚೆಗಳಾಗಬೇಕು. 13ನೇ ತಾರೀಕು ಕರ್ನಾಟಕ ಬಂದ್ ಕರೆ ಈಗ ಈ ಸ್ವಾಭಾವಿಕವಾಗಿ ಬಂದ್ಗಳು ಆಗ್ತಕ್ಕಂಥದ್ದು ಯಾವಾಗ ಸರ್ಕಾರಗಳು ಸರಿಯಾಗಿ ಸ್ಪಂದಿಸೋದಿಲ್ಲ ಅಂಥ ಸಂದರ್ಭದಲ್ಲಿ ಬಂದ್ಗಳನ್ನ ಹಲವಾರು ಸಂಘಟನೆಗಳು, ರೈತ ಪರ ಹೋರಾಟಗಾರರು ಎಲ್ಲರೂ ಕೂಡ ಬಂದ್ಗೆ ಕರೆ ಕೊಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಬಂದ್ಗೆ ಅವರ ಜೊತೆಯಲ್ಲಿ ಜನತಾದಳ ಪಕ್ಷನೂ ಕೂಡ ರೈತರ ಜೊತೆ ನಿಲ್ತಕ್ಕಂಥ ಒಂದು ಕೆಲಸ ಮಾಡ್ತೇವೆ.